ನಮಸ್ಕಾರ, ವಿನಯ್ ನಾಯ್ಕ್ ಕಾರವಾರ. ಸೊ ಒಂದು ವಿಷಯದ ಮೇಲೆ ಬಂದಿದ್ದೇನೆ, ಎಜುಕೇಷನ್ ಸಿಸ್ಟಮ್ ಮತ್ತು ನಮ್ಮ ಸರ್ಕಾರ. ಇವಾಗ ನಾವು ನೋಡ್ತಾ ಇದ್ದ ಹಾಗೆ ನಮಗೆ ಶಾಲೆಯಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ಸಮಾಜ ಎಲ್ಲ ಥರದ ಸಬ್ಜೆಕ್ಟ್ಗಳು ಕಲಿಸ್ತಾರೆ. ಆದರೆ ನಮ್ಮಲ್ಲಿ ಕಾನೂನು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇಲ್ಲ. ನಮಗೆ ವ್ಯಾವಹಾರಿಕ ಜ್ಞಾನ ಇದೆ, ಭಾಷೆ ಜ್ಞಾನ ಇದೆ, ನಮಗೆ ವಿಜ್ಞಾನ ಗೊತ್ತಿದೆ, ಸಾಮಾಜಿಕ ಜ್ಞಾನ ಎಲ್ಲನೂ ಜ್ಞಾನ ನಮಗೆ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಆದರೆ ಯಾವುದು ಕ್ರೈಮ್, ಯಾವುದು ಕಳ್ತನ ಮಾಡಿದರೆ ಆಗಲಿ, ತಲೆ ಹೊಡೆದ್ರೆ, ದರೋಡೆ ಮಾಡಿದ್ರೆ, ಜಾತಿ ನಿಂದನೆ ಮಾಡಿದ್ರೆ, ನಮಗೆ ಯಾವ್ಯಾವ ಕ್ರೈಮಿಗೆ ಯಾವ್ಯಾವ ಆ್ಯಕ್ಟ್ ಅಂತ ನಮಗೆ ಕಾನೂನಿನ ಅರಿವು ನಮಗಿಲ್ಲ. ಸೊ ಅದನ್ನು ಶಾಲೆಯಲ್ಲೇ ತೋರಿಸ್ಕೊಡ್ಬೇಕು. ಇವಾಗ ಆರೋಪಿಗಳು ಯಾರು? ಚಿಕ್ಕ ಮಕ್ಕಳಿಗೆ ಕಾನೂನು ಅರಿವಿದ್ರೆ ಅವರು ಆರೋಪಿಗಳು ಆಗೋದೇ ಇಲ್ಲ. ಆರೋಪಿ ಆಗೋಕ್ಕಿಂತ ಮುಂಚೆನೇ ಅವರಿಗೆ ಕಾನೂನು ಜ್ಞಾನ ಕೊಡೋ ಜವಾಬ್ದಾರಿ ನಮ್ಮ ಸರ್ಕಾರದ್ದು. ಅದನ್ನು ನಾವು ಮಾಡಬೇಕು. ಯಾಕಂತ ಹೇಳಿದ್ರೆ ಚಿಕ್ಕಂದಿರುವಾಗಲೇ ಅವರಿಗೆ ಕಾನೂನು ಅರಿವಾಗಿದ್ದರೆ ಅವರು ಕ್ರೈಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ್ಯಾವ ಕ್ರೈಮಿಗೆ ಯಾವ್ಯಾವ ಸೆಕ್ಷನ್ದಾಗತ್ತೆ, ಇವಾಗ BNS ಹೊಸ ಕಾನೂನು ಸೆಕ್ಷನ್ಗಳು ಬಂದಿದ್ದಾವೆ. ಅದ್ರ ಪ್ರಕಾರ ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹೈಸ್ಕೂಲಲ್ಲೇ ನಮ್ಮ ಮಕ್ಕಳಿಗೆ ಕಾನೂನು ಅರಿವು ಗೊತ್ತಾಗಬೇಕು. ಹಾಗೆ ನಮ್ಮ ಮಕ್ಕಳಿಗೆ ಪ್ರವಾಸಕ್ಕಂಥೇಳಿ ನಾವು ಟೆಂಪಲು ಮತ್ತು ಬೀಚಸ್ಗಳು ಕರ್ಕೊಂಡು ಹೋಗ್ತೀವಲ್ಲ, ಅಲ್ಲಿಯೇ ಅದೇ ಥರ ಜೈಲು ತೋರಿಸ್ಬೇಕು ನಮ್ಮ ಮಕ್ಕಳಿಗೆ, ಪೊಲೀಸ್ ಸ್ಟೇಷನ್ ತೋರಿಸ್ಬೇಕು ನಮ್ಮ ಮಕ್ಕಳಿಗೆ, ನ್ಯಾಯಾಲಯ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ನೋಡಿ, ನಮ್ಮ ಮಕ್ಕಳು ಪೊಲೀಸ್ ಟೊಪ್ಪಿ ನೋಡಿದ್ರೇ ಹೆದರ್ಕೊಳ್ತಾ ಇದ್ದಾರೆ. ನಾವೇ ಇವಾಗ ಪೊಲೀಸ್ ಟೊಪ್ಪಿ ನೋಡಿದ್ರೆ ಹೆದರ್ಕೊಳ್ತಾ ಇದ್ದೀವಿ. ಕಾನೂನು ಮೆಟ್ಲು, ಕಾನೂನು ಅಂದಮೇಲೆ ಭಯ. ಕೋರ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ ಅಂತ ಯಾರಾದರೂ ನಮಗೆ ಪಣ ತೊಟ್ಟಿದ್ರೆ ಭಯ. ಅರೆ, ಈ ಕಾನೂನು ಮುಂದೆ ನಾವು ಹೋಗೋದು ನಮಗೆ ಆಗೋದಿಲ್ಲ, ಕೋರ್ಟ್ ಮೆಟ್ಲು ಇರೋದು ಬೇಡ, ಪೊಲೀಸ್ ಸ್ಟೇಷನ್ ಮೆಟ್ಲು ಇರೋದು ಬೇಡ ಅಂಥೇಳಿ ನಮಗೆ ಭಯ ಬೀತಿಸ್ತಾರೆ. ಸೊ ನಮಗೆ ಕಾನೂನು ಅರಿವಿಲ್ಲ, ಪೊಲೀಸ್ ಸ್ಟೇಷನ್ ಜ್ಞಾನ ಇಲ್ಲ, ನಾವು ಮೆಟ್ಲು ಏರಲೇ ಇಲ್ಲ, ಕೋರ್ಟ್ ಮೆಟ್ಲೇ ಇರಲಿಲ್ಲ. ಸೊ ಆದ್ದರಿಂದ ಜೈಲು ನಮ್ಗೆ ತೋರಿಸ್ಕೊಡಿ. ಜೈಲು ನಮ್ಮ ಮಕ್ಳಿಗೆ ತೋರಿಸಿದ್ರೆ ಅವ್ರು ಯಾವಾಗಲೂ ಕ್ರೈಮ್ ಮಾಡಲ್ಲ. ಜೈಲಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಆರೋಪಿಗಳಿಗೆ ಯಾವ ಶಿಕ್ಷೆ ಆಗುತ್ತೆ, ಅವರಿಗೆ ಯಾರಿಗೂ ಸಿಗೋದಿಲ್ಲ. ಅವ್ರು ಯಾವ ಥರ ಊಟ ಮಾಡ್ತಾರೆ, ಶೌಚಾಲಯ ಯಾವ ಥರ ಇರುತ್ತೆ, ಅವರಿಗೆ ತೋರಿಸ್ಕೊಡ್ಬೇಕು. ಈ ಫಿಲ್ಮಲ್ಲಿ ಒಬ್ಬನು ತಲೆ ಹೊಡಿತಾನೆ, ಮರ್ಡರ್ ಮಾಡಿಕೊಂಡು ಆರೋಪಿಯಾಗಿ ಜೈಲಲ್ಲಿ ಹೋಗಿ ದೊಡ್ಡ ಹೀರೋ ಥರ ಎಲ್ಲ ನಟನೆ ಮಾಡ್ಕೊಂಡು ನಮ್ಮ ಮಕ್ಕಳು ಬುದ್ಧಿ ಕಡಿಮೆ ಮಾಡ್ತಾ ಇದ್ದಾವೆ ನೋಡಿ ಈ ಮಾಧ್ಯಮದವರು ಹಾಗೂ ಚಿತ್ರರಂಗದವರು. ಅದು ನಮ್ಮ ತಲೆಯಿಂದ ಮಕ್ಕಳಿಂದ ತೆಗಿಬೇಕು. ಮತ್ತು ವಾಸ್ತವ್ಯ ಏನು, ತಪ್ಪು ಮಾಡಿದರೆ ಯಾವ ಥರ ಶಿಕ್ಷೆ ಆಗುತ್ತೆ, ಕಾನೂನು ಯಾವ ಥರ ಶಿಕ್ಷೆ ಕೊಡುತ್ತೆ ಅಂಥೇಳಿ ಮಕ್ಕಳಿಗೆ ಗೊತ್ತಾಗಬೇಕು. ಆದ್ದರಿಂದ ನಮ್ಮ ಮಕ್ಕಳಿಗೆ ಕಾನೂನು ಅರಿವು ಇಂಪಾರ್ಟೆಂಟ್ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಮಕ್ಕಳು 18 ವರ್ಷದ ಕೆಳಗಡೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ರೆ, ಏನಾದರೂ ಕ್ರೈಮ್ ಮಾಡಿದರೆ ಅವರಿಗೆ ಬಾಲ ಅಪರಾಧಿ ಸುಧಾರಣಾ ಕೇಂದ್ರಗಳು, ನಾವು ರಿಮೈಂಡ್ ರೂಮ್ ಅಂತ ಹೇಳ್ತಿದ್ವಿ ಮುಂಚೆ, ಅಂಥ ಕೇಂದ್ರಗಳಲ್ಲಿ ನಾವು ಇವತ್ತು ಎಷ್ಟೋ ಸಣ್ಣ ಸಣ್ಣ ಮಕ್ಕಳುಗಳು ನಾವು ನೋಡ್ತಿದ್ದೀವಿ. ಅದಕ್ಕೆ ಕಾರಣ ಯಾರು? ನಾವೇ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಕಾನೂನು ಹೇಳಿಕೊಟ್ಟಿಲ್ಲ ನಾವು. ಅವ್ರು ತಪ್ಪಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಕಾನೂನು, ಇವಾಗ ನಾನೇನಾದರೂ ಒಂದು ಕ್ರೈಮ್, ಕಾನೂನು ಬಾಹಿರ ಚಟುವಟಿಕೆ ಮಾಡಬೇಕು ಅಂತ ಹೇಳಿದ್ರೆ ನನಗದು ಗೊತ್ತೇ ಇರೋದಿಲ್ಲ. ನನಗೆ ಶಾಲೆಯಲ್ಲಿ ಕಲಿಸೇ ಕೊಟ್ಟಿಲ್ಲ. ಇದು ತಪ್ಪು, ಇದು ಕಾನೂನು ಬಾಹಿರ, ಇದು ಒಂದು ಯಾರ್ದು ತಲೆ ಹೊಡೆದ್ರೆ ಇದು ಕಾನೂನಿನ ಪ್ರಕಾರ ಅಪರಾಧ, ಈ ಸೆಕ್ಷನ್ ತಾಗತ್ತೆ, ಈ ಥರ ಒಂದು ಕೇಸ್ ನಮ್ಮ ಮೇಲೆ ಬೀಳ್ತದೆ, ಕಾನೂನು ಜಾತಿ ನಿಂದನೆ ಮಾಡಿದರೆ ಈ ಕೇಸು. ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಶಾಲೆಯಲ್ಲಿ ಕಲಿಸೇ ಇಲ್ಲ. ಇವಾಗ ನಾವೇನು ಜೈಲಿನ ಆರೋಪಿಗಳು ನಾವೇನು ಹೇಳ್ತೀವೋ, ಅವರು ಒಂದ್ಸತಿ ಜೈಲಲ್ಲಿ ಹೋಗಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇದು ಸೆಕ್ಷನ್ ಪ್ರಕಾರ ಇದು ಒಂದು ಅಪರಾಧಗಳು ಅಂಥೇಳಿ. ಆಮೇಲೆ ಅವರು ಸುಧಾರಿಸ್ತಾರೆ. ನಾನು ಹೇಳೋದಿಷ್ಟೇ, ಶಾಲೆಯಲ್ಲೇ ಎಲ್ಲ ಕಾನೂನು ಅರಿವಾದರೆ ನಮ್ಮ ಮಕ್ಕಳು ಜೈಲಿಗೆ ಹೋಗೋದೇ ಇಲ್ಲ, ದೊಡ್ಡವರಾದ್ರೂ ಜೈಲಿಗೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅದು ಅವೇರ್ನೆಸ್ ನಮ್ಮ ಶಾಲೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ ಇವಾಗ ನಾವು ಡ್ರಗ್ಸ್ ಅಂತ ಹೇಳ್ಬೋದು, ಶಾಲೆ ಕಾಲೇಜುಗಳಲ್ಲಿ ಡ್ರಗ್ಸ್ ಮಾರಲಿಕ್ಕೆ ಜನ ಬರ್ತಾರೆ. ಆದರೂ ಮಕ್ಕಳು ಅದನ್ನು ಸೇವನೆ ಮಾಡುವಂತಕ್ಕಂಥ ಕಾನೂನಿನ ಪ್ರಕಾರ ಅಪರಾಧ. ಅದಕ್ಕೆ ಯಾವ ಶಿಕ್ಷೆಗೆ ನೀವು ಒಳಗಾಗ್ತೀರಿ ಅಂತ ಅವರಿಗೆ ನಾವು ಕಾನೂನಿನ ಅರಿವು ಮೂಡಿಸಿದ್ರೆ ಅಂಥ ವ್ಯಸನಗಳು ಸಹ ನಿಲ್ಲುವಂತಕ್ಕಂಥ ಚಾನ್ಸಸ್ ಇದೆ. ಆದ್ದರಿಂದ ನಾವು ಚಿಕ್ಕಂದಿರುವಾಗಲೇ ಅವರಿಗೆ ಕಾನೂನಿನ ಅರಿವು, ಕಾನೂನಿನ ಒಂದು ಸಬ್ಜೆಕ್ಟನ್ನು ಅವರಿಗೆ ಒಂದು ಇಟ್ಟರೆ, ಅಂದರೆ ಇವಾಗ ಮಿಕ್ಕಿದೆಲ್ಲ ಸಬ್ಜೆಕ್ಟ್ ಹೇಗೆ, ಇದೊಂದು ಕಾನೂನು ಅರಿವು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಸದೃಢ ಕರ್ನಾಟಕ, ಸದೃಢ ಭಾರತ ಕಟ್ಟಲಿಕ್ಕೆ ನಮಗೆ ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ನಮ್ಮ ಸರ್ಕಾರದಲ್ಲಿ ಒಂದು ನನ್ನ ಅನಿಸಿಕೆನ ವ್ಯಕ್ತಪಡಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.
ಜೈ ಶಾರದಾಂಬೆ.